ಅವರವರ ಪಕ್ಷದ ಆಂತರಿಕ ವಿಷಯದ ಬಗ್ಗೆ ನಾನು ಅಷ್ಟು ಹೆಚ್ಚಾಗಿ ಮಾತಾಡೋದು ಅಥವಾ ನನಗಷ್ಟು ಮಾಹಿತಿ ಇರುವಂಥ ಒಂದು ಇದಿಲ್ಲ. ಐ ಡೋಂಟ್ ನೋ, ಇದ್ರ ಬಗ್ಗೆ ನನಗೆ ಯಾವ ಕಮೆಂಟೂ ಇಲ್ಲ. ರಾಜ್ಯದ ಸುದೀರ್ಘಾವಧಿಯ ಮುಖ್ಯಮಂತ್ರಿಗಳು ಅಂತ ಅನಿಸ್ಕೊಂಡಿದ್ದಾರೆ. ಅರಸು ಅವರು ಇದುವರೆಗೆ ಸುದೀರ್ಘಾವಧಿ. ಈಗ ಮುಖ್ಯಮಂತ್ರಿಗಳು ಅರಸು ಅವರ ದಾಖಲೆಯನ್ನು ಬ್ರೇಕ್ ಮಾಡಿ ಕರ್ನಾಟಕ ರಾಜಕಾರಣ ಅಂತ ಬಂದಾಗ ಅತಿ ಸುದೀರ್ಘಾವಧಿಗೆ ಯಾರು ಮುಖ್ಯಮಂತ್ರಿ ಅಂತ ಬಂದಾಗ ಸಿದ್ದರಾಮಯ್ಯ ಹೆಸರು ಫಸ್ಟ್ ಬರುತ್ತೆ. ನಾನು ಇಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಕೋರ್ ಕಮಿಟಿ ಮೀಟಿಂಗ್ ಹಾಗೂ ಮಂಡ್ಯ ಜಿಲ್ಲೆಯ ಒಂದು ನೆಕ್ಸ್ಟು ಏನೇನು ಹೆಜ್ಜೆಗಳು ಹಾಕಬೇಕು, ಮಂಡ್ಯ ಜಿಲ್ಲೆ ಭಾರತೀಯ ಪಕ್ಷದ ಸಂಘಟನೆಯ ಬಗ್ಗೆ ಅನ್ನೋ ಒಂದು ಸಭೆಗೆ ಬಂದಿದ್ದೀನಿ. ಸುದೀರ್ಘಾವಧಿಯ ಒಂದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಅಂದರೆ ಮುಂದಿನ ನಡೆ ಏನೇನು ಮಾಡಬೇಕಾಗಿದೆ, ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು, ಅವರವರ ಕನ್ಸರ್ನ್ಸ್ ಏನಿದೆ ನಾವೆಲ್ಲರೂ ಅಲ್ಲಿ ಶೇರ್ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಮುಂದಕ್ಕೆ ಹೋಗ್ತಾ ಮುಂದುವರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇನ್ನು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬರೋದಿದೆ, ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಮುಂದಿನ ಹೆಜ್ಜೆಗಳು ಏನೇನಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತದೆ. ಅಲ್ಲ, ಅದರ ಬಗ್ಗೆನೂ ಒಂದಷ್ಟು ಚರ್ಚೆ ಆಯಿತು. ಅಂದರೆ ಹೊಂದಾಣಿಕೆ ಸ್ಥಳೀಯ ಮಟ್ಟದ ಲೆವೆಲಲ್ಲಿ ಇರುತ್ತೋ ಇಲ್ವೋ ಅನ್ನೋದು ಮಾಹಿತಿ ಇದುವರೆಗೂ ಇಲ್ಲ. ಮೊನ್ನೆ ದೇವೇಗೌಡರೊಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗಿದೆ. ಅದಕ್ಕೆ ತಕ್ಕಂತೆ ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೋ ಅವರ ಒಂದು ಡೈರೆಕ್ಷನ್ಸ್ ಅನುಸಾರ ನಾವು ಮಾಡ್ತೀವಿ. ಅಲ್ಲ, ಸ್ವಲ್ಪ ದಿನ ಗ್ಯಾಪ್ ಅಂದರೆ ಪೊಲಿಟಿಕಲಿ ಅಂತ ನಡೆಯುವಂಥದ್ದೇನಿಲ್ಲ. ಅಲ್ಲಿ ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿ ಒಂದು ಹೋರಾಟಗಳನ್ನು ಅಲ್ಲಿ ಮಾಡ್ಕೊಂಡು ಹೋದ ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಬಂದಿದ್ದೀನಿ. ಇಶ್ಯೂ ಬೇಸ್ಡ್ ಏನೇನಿದ್ದಾಗ ನಾನು ಮಾಡ್ತಾ ಬಂದಿದ್ದೀನಿ. ಅದನ್ನು ಹೊರತುಪಡಿಸಿ ಈಗ ಒಂದು ಆ್ಯಕ್ಟಿವೇಟ್ ಆಗಬೇಕು ಪೊಲಿಟಿಕಲಿನೂ, ನಮ್ಮ ಪಕ್ಷದ ಒಂದು ಸಂಘಟನಾ ಒಂದು ಬಿಲ್ಡಿಂಗ್ ದ ಪಾರ್ಟಿ ಅನ್ನೋ ನಿಟ್ಟಿನಲ್ಲಿ ಏನಾಗಬೇಕು ಅನ್ನೋ ವಿಚಾರದ ಬಗ್ಗೆ ಈಗ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರ. ನೋಡಿ, ತುಂಬ ಬೇಜಾರು ಅನಿಸುತ್ತೆ. ಯಾಕೆಂದರೆ ಈಗ ಫಾಲೋವರ್ಸ್ ಇರಲಿ ಅಥವಾ ಪಕ್ಷ ಅಂತ ಇರಲಿ, ಅದರಲ್ಲಿ ಈಗ ಕ್ಲಾಶಸ್ ಆಗೋದು ಅಥವಾ ಈ ರೀತಿಯ ಒಂದು ಘಟನೆಗಳಾಗೋದು ಸಹಜ. ಬಟ್ ಅದಕ್ಕೆ ಅಂತ ಒಬ್ಬರು ಪ್ರಾಣ ಕಳ್ಕೊಂಡಿರೋದು ನೋಡಿದ್ರೆ ಇಷ್ಟು ಮಟ್ಟಕ್ಕೆ ಹೋಗಬೇಕಾ ನಾವು? ಪಕ್ಷ ವಿರೋಧ ಅನ್ನೋದು ಇರುತ್ತೆ, ಒಂದೊಂದು ಪಕ್ಷಕ್ಕೆ ಒಂದು ಏನೇ ನಡೆಯುತ್ತೆ, ಈ ರೀತಿಯ ಒಂದು ಕ್ಲಾಶಸ್ ನಡೆಯೋದು ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತು ಇದು ಆಗಬಾರ್ದು, ಈ ಮಟ್ಟಕ್ಕೆ ಒಂದು ಅದೇನಂತಾರೆ ಶತ್ರುತ್ವ ಅನ್ನೋದು ಈ ಲೆವೆಲ್ಗೆ ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ. ಇಲ್ಲ, ಅದಕ್ಕೆ ತಾನೇ ಇವತ್ತು ಡಿಸ್ಕಷನ್ ಫಸ್ಟು ಮೀಟಿಂಗೇ ನಡೆದಿದ್ದೆ ಇವತ್ತು. ಈ ಒಂದು ನಿಟ್ಟಿನಲ್ಲಿ ಖಂಡಿತ ಮುಂದಿನ ದಿನಗಳಲ್ಲಿ ಪಾರ್ಟಿ ಜೊತೆಲಿ ಚರ್ಚೆ ಮಾಡಿ ಇನ್ನು ಹೈಕಮಾಂಡ್ ಜೊತೆಲೂ ಮಾತನಾಡೋ ಒಂದು ಅವಕಾಶ ಇದೆ. ಅವರು ಯಾವ ರೀತಿ ನಾನು ಈ ಮುಂದಿನ ಹೆಜ್ಜೆಗಳು ಹಾಕಬೇಕು ಅನ್ನೋದು ಒಂದು ಡೈರೆಕ್ಷನ್ ನನಗೂ ಬರುತ್ತಲ್ಲ ಪಾರ್ಟಿ ಹೈಕಮಾಂಡಿಂದ ಅಥವಾ ಸ್ಟೇಟ್ ಲೀಡರ್ಶಿಪ್ಪಿಂದ, ಅದರಂತೆ ನಾನು ನಡ್ಕೊತೀನಿ. ಅಲ್ಲ, ನಾನು ಪರ್ಟಿಕ್ಯುಲರ್ಲಿ ಬರೀ ಚುನಾವಣಾ ರಾಜಕಾರಣ ಅನ್ನೋದು ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಖಂಡಿತ ರಾಜಕಾರಣಕ್ಕೆ ನನ್ನ ವಿರೋಧ ಅಂತೂ ಏನಿಲ್ಲ. ಸಮಯ ಸಂದರ್ಭ ಎಲ್ಲ ಕೂಡಿ ಬರಬೇಕು, ಅದಕ್ಕೆ ಒಂದು ಅದೇನಂತಾರೆ ಸರ್ಕಮ್ಸ್ಟೆನ್ಸಸ್ ಎಲ್ಲ ಸರಿಯಾಗಿರಬೇಕು ನನಗೆ, ಅಷ್ಟೇ. ಇಲ್ಲ, ಆ ರೀತಿ ಯಾವುದೊಂದು ಪರ್ಟಿಕ್ಯುಲರ್ ಕ್ಷೇತ್ರ ಅಂತನೋ ಅಷ್ಟು ಮಟ್ಟಕ್ಕೆ ನಾವು ಮಾತಾಡಿಲ್ಲ. ಈಗ ಜನರಲ್ ಡಿಸ್ಕಷನ್ ನಡೆದಿದೆ ಪಕ್ಷ ಸಂಘಟನೆ ಬಗ್ಗೆ. ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಮೀಟಿಂಗ್ಸ್ ಮಾಡಬೇಕು, ಮಂಡ್ಯದಲ್ಲೇ ಮಾಡಬೇಕು ಅನ್ನುವಂಥ ನಿರ್ಧಾರನೂ ಆಗಿದೆ. ಸೊ ಖಂಡಿತ ಫಸ್ಟು ಗ್ರಾಸ್ ರೂಟಿಂದ ಪಕ್ಷವನ್ನು ಯಾವ ರೀತಿ ಬಿಲ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಒಂದು ಕಾಳಜಿ ತಗೊಂಡು ಮಾಡ್ತೀವಿ. ಇಲ್ಲ, BJPಗೆ ಮೊದಲಕ್ಕಿಂತ ಖಂಡಿತ ಈಗ ಒಂದು ಫಾಲೋವರ್ಸ್ ಇರಲಿ ಅಥವಾ ನೀವು ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೂ ಕಳೆದ ಒಂದು ಎಲೆಕ್ಷನ್ಸ್ಗಳಲ್ಲಿ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ.
ಮುಂದಿನ ದಿನಗಳಲ್ಲಿ ಪಕ್ಷ ನಾವು ಸಂಘಟನೆ ಮಾಡಿ ಅದನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕು ಅದರ ಮೇಲೆ ಡಿಪೆಂಡ್ ಆಗುತ್ತೆ.